ಏನಪ್ಪ ಇದು ರಾಂಗ್ ನಂಬರ್ ಇಂದ ಫೋನು. ಹಲೋ ಜೀವ, ನಾನು ಜಯಂತಿ. ನೀನ್ ಯಾಕೆ ಫೋನ್ ಮಾಡ್ದೆ? ಇಡು. ದಯವಿಟ್ಟು ಫೋನ್ ಇಡಬೇಡ. ಏನೇ ವಿಷಯ? ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನಾಳೆ 11 ಗಂಟೆಗೆ ಪಿಜ್ಜಾ ಹಟ್ ಹತ್ರ ಬರ್ತೀಯಾ ಪ್ಲೀಸ್? ಬಂದು ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಮಿಸ್ ಮಾಡಬೇಡ. ನೋಡ್ತೀನಿ. ಏನಕ್ಕೆ ಕರೆದ್ಲು? ಸರಿ, ಹೋಗಿ ನೋಡೋಣ. ಏನು ಬರಕ್ಕೆ ಹೇಳಿದ್ದು? ಕಾಂಪ್ರಮೈಸ್ ಆಗಿ ಮತ್ತೆ ಲವ್ ರೀಸ್ಟಾರ್ಟ್ ಮಾಡೋಣ ಅಂತನಾ? ನನಗೆ ಓಕೆನಪ್ಪ. ಶಿವ, ನಾನು ನಿನ್ಗೆ ಏನು ಅನ್ಯಾಯ ಮಾಡಿದೆ? ಯಾಕೆ ಈ ರೀತಿ ಎಲ್ಲ ಚಿತ್ರಹಿಂಸೆ ಕೊಡ್ತಿದ್ಯಾ? ನಿನ್ನ ಲವ್ ಮಾಡೋದ್ ಬಿಟ್ಟು ನಾನು ಬೇರೆ ಏನು ತಪ್ಪು ಮಾಡಿಲ್ಲ. ಪ್ಲೀಸ್ ಶಿವ, ನನ್ನ ನೆಮ್ಮದಿಯಾಗಿ ಬದುಕಕ್ ಬಿಡು ಪ್ಲೀಸ್. ಹೀಗೆಲ್ಲ ಹೇಳ್ತೀನಿ ಅನ್ಕೊಂಡ್ಯಾ? ಸಾರಿ ಮೈ ಡಿಯರ್, ನಿನ್ನ ನೋಡಿದ್ರೆ ಅಯ್ಯೋ ಅನಿಸ್ತದೆ. ನಿನಗೆ ಸರ್ಪ್ರೈಸ್ ವಿಷಯ ಹೇಳಬೇಕು ಅಂತಾನೆ ಇಲ್ಲಿ ಕರೆಸಿದ್ದು. ಅದಕ್ಕೆ ಮುಂಚೆ ನಿನ್ಗೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು. 1 ನಿಮಿಷ. ಸಂಜಯ್. I will call you later, okay? Bye. Oh, sorry, business call. ಸಂಜಯ್, ಮಿಸ್ಟರ್ ಜೀವ. Hi. Nice to see you. ಜೀವ, ಸಂಜಯ್, ಮೈ ವುಡ್ ಬಿ. ಸಂಜಯ್, ಜೀವ ಬಗ್ಗೆ ಹೇಳಿದ್ದೀನಲ್ಲ, ನಾನು ಅವನು ಸಾರಿ ಕ್ಲೋಸ್ ಮೇಟ್ಸ್. ನಾನು ಅವರು ಲವ್ ಮಾಡಿದ್ದು, ಲವ್ ನಿಶ್ಚಿತಾರ್ಥವರೆಗೂ ಹೋಗಿದ್ದು, ಆಮೇಲೆ ಅವರೇ ಕ್ಯಾನ್ಸಲ್ ಮಾಡಿ. ಪ್ಲೀಸ್ ಇನ್ವಿಟೇಷನ್ ಕಾರ್ಡ್ ಕೊಡು. ನೀನೇ ಬರ್ಬಿಡು. ಮದುವೆಗೆ ಖಂಡಿತ ಬರಬೇಕು. ಜೀವ, ಈ ಕಾಲೇಜ್ ಲೈಫಲ್ಲಿ ಲವ್, ಬ್ರೇಕಪ್ಸ್ ಇದೆಲ್ಲ ಸಹಜ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಹುಡುಗಿಗೆ ತೊಂದರೆ ಕೊಡೋದು, ರಿವೆಂಜ್ ತಗೊಳ್ಳೋದು, ಇದೆಲ್ಲ ಇಮ್ಯಾಚುರೆನ್ಸ್ ಅಲ್ವಾ? ಎನಿವೆ, ನನಗೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾಳೆ. ನಿನಗೂ ಒಳ್ಳೆ ಲೈಫ್ ಸಿಗ್ಬೇಕು. ಜಯಂತಿ, ಶಾಲ್ ವಿ ಮೂವ್? ಸಂಜಯ್, 2 ಮಿನಿಟ್ಸ್ ಕಾರಲ್ಲಿ ವೇಟ್ ಮಾಡು, ಬರ್ತೀನಿ. ಆಯ್ತು, ಬೇಗ ಬಾ. ಓಕೆ ಜೀವ, ಮದುವೆಗೆ ಖಂಡಿತ ಬರಬೇಕು. ಓಕೆ, ಡೋಂಟ್ ಫರ್ಗೆಟ್. ಎಂತ ಜೆಂಟ್ಲ್ಮನ್ ನೋಡ್ದ್ಯಾ? ನಿನ್ನಂತವ್ನ ಮದ್ವೆಗೆ ಇನ್ವೈಟ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ. ಆದ್ರೆ ನಾನ್ ಹೇಳ್ತಾ ಇದ್ದೀನಿ, ನಿನ್ ಮದ್ವೆ ಖಂಡಿತ ಬರಬಾರ್ದು. ನಿನ್ನಂತವ್ನ ಮುಂದೆ ನಾನ್ ತಾಳಿ ಕಟ್ಸ್ಕೊಳಕ್ ಇಷ್ಟ ಇಲ್ಲ. ನಿನಗೆ ಮಾನ ಮರ್ಯಾದೆ ಜಾಸ್ತಿ ಅಲ್ವಾ? ಮದ್ವೆಗೆ ಬರಲ್ಲ ಅನ್ಕೊಂಡಿದ್ದೀನಿ. ಹಾಗೂ ಅದನ್ನು ಮೀರಿ ಬರ್ಬೇಕು ಅಂತ ಅನ್ಕೊಂಡ್ರೆ ಮರ್ತ್ ಬಿಡು. ಯಾಕೆ ಅಂದ್ರೆ ಈ ಮದ್ವೆ ನಡ್ಸ್ಕೊಡೋದೆ ನಿಮ್ ತಂದೆ. ಬಂದ್ ಕೆಲ್ಸ ಮುಗೀತು, ಬರ್ತೀನಿ. ಅಮ್ಮ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಮ್ಮ. ಯಾಕೆ ಅಂತ ಕೇಳಲ್ವಮ್ಮ? ಕೇಳಮ್ಮ. ನಮ್ ಜಯಂತಿಗ್ ಮದುವೆ ಅಮ್ಮ. ಹುಡುಗನ ಹೆಸರು ಸಂಜಯ್ ಅಂತ, ಸಾಫ್ಟ್ವೇರ್ ಇಂಜಿನಿಯರ್. ರಾಜನ್ ತರ ಇದ್ದಾನಮ್ಮ. ನಮ್ಮಪ್ಪನ ಸೆಲೆಕ್ಷನ್ ಅಮ್ಮ. ಹೇಗಿದ್ದಾನೆ ಗೊತ್ತಾ? ಸಂಜಯ್ ತುಂಬಾ ಅದೃಷ್ಟವಂತಮ್ಮ. ಅವನಿಗೆ ದೇವತೆ ತರ ಹೆಂಡತಿ ಸಿಗ್ತಾ ಇದ್ದಾಳೆ. ಅವರಿಬ್ಬರು ಬಾಳು ಈಗ ದೀಪದ ತರ ಪ್ರಕಾಶವಾಗಿ ಬೆಳಗುತ್ತೆ. ಆದ್ರೆ ನನ್ ಬಾಳು ನನಗೆ ಯಾಕೆ ಭಯಂಗಾಗ್ತಾ ಇದೆ? ನಂದು ಏನಮ್ಮ ಪಾಪ ಮಾಡಿದ್ದೀನಿ? ನೋಡಮ್ಮ, ನಿನ್ ಮಗನ್ ಬಾಳ್ ನೋಡು. ಇವನಿಗೆ ಆಗ್ಬಾರ್ದಾಗಿತ್ತು. ರಮಣ, ಫೋನ್ ತೆಗಿರಿ. ಎಲ್ಲ ಎಂಗೇಜ್ಮೆಂಟ್ ಹಾಲಲ್ಲಿ ಇದ್ದಾರಲ್ಲ. ಬಂದೆ. ಹಲೋ ಹಲೋ, ರೆಸ್ಪೆಕ್ಟ್ ಪರ್ಮು. ಫಸ್ಟ್ ಶೂಸ್ ಪರಮಶಿವ. ಹಲೋ ಹಲೋ ಪರ್ಮು. ಹಲೋ ಪರಮಶಿವ. ಹಲೋ ಪರಮಶಿವನ. ಹೇಳಿ. ಲಿಸನ್ ಟು ಮಿ ಕೇರ್ಫುಲಿ. ಅವತ್ತು ಆಕ್ಸಿಡೆಂಟ್ ಆಗಿ ನಿನ್ನ ಮಗನ ಹಾಸ್ಪಿಟಲ್ ಸೇರಿಸಿದ್ವಲ್ಲ, ಅವತ್ತು ಹೆಡ್ ಸ್ಕ್ಯಾನ್ ಮಾಡಿದ್ವಿ. ಆ ಸ್ಕ್ಯಾನಿಂದ ಗೊತ್ತಾಯ್ತು ನಿನ್ನ ಮಗಂಗೆ
ಬ್ರೈನ್ ಟ್ಯೂಮರ್ ಇದೆ ಅಂತ. ಡ್ಯಾಮ್, ದಾಟ್ಸ್ ಇನ್ ಅನ್ ಅಡ್ವಾನ್ಸ್ ಸ್ಟೇಜ್. ಈ ವಿಷಯ ನಿಂಗೆ ಹೇಳಬಾರ್ದಾಗಿತ್ತು, ಹೇಳ್ಬೇಕಾಗಿದ್ದ ಪರಿಸ್ಥಿತಿ. ಅವನು ನಿನ್ ಬದುಕಿರೋದು ಕೆಲವೇ ದಿನಗಳು. ಈ ವಿಷಯ ನೀನು ಹೇಗೆ ತಡ್ಕೋತೀರ ಗೊತ್ತಿಲ್ಲ. ಪ್ಲೀಸ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಚೈಲ್ಡ್. ಬರ್ಮೋ, ನಾ ಮಾತಾಡ್ತಾನೆ ಇದ್ದೀನಿ, ಏನು ಹೇಳ್ತಿಲ್ವಲ್ಲ. ನನಗೆ ಬ್ರೈನ್ ಟ್ಯೂಮರ? ನಿನಗೆಲ್ಲ ಕಣೋ, ನಿನ್ ಮಗಂಗೆ. ನಾನು ಜೀವ ಮಾತಾಡ್ತಾ ಇದ್ದೀನಿ ಅಂಕಲ್. ಜೀವ? ಜೀವ? ಅಂಕಲ್, ನನಗೆ ಬ್ರೈನ್ ಟ್ಯೂಮರ್ ಇದೆಯಾ? ಇರಬಾರ್ದು ಅನ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ ಇಟ್ಸ್ ಟ್ರೂ. ಆದ್ರೆ ನನಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಕಾಣಿಸ್ಲಿಲ್ಲ ಅಂಕಲ್. ನಮ್ಮ ದೇಹದಲ್ಲಿ ಕೆಲವು ಕಾಯಿಲೆಗಳು ತಮ್ಮ ಲಕ್ಷಣಗಳನ್ನು ತೋರಿಸ್ಕೊಡೋದಿಲ್ಲ, ಒಳಗೆ ಬೆಳೆದು ನಮ್ಮನ್ನು ಹಿಂಡು ಬಿಡುತ್ತೆ. ಅದೇ ಥರ ಈ ಟ್ಯೂಮರ್. ನಾನು ಸ್ಕ್ಯಾನ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು. ಇಟ್ಸ್ ಇನ್ ಅನ್ ಅಡ್ವಾನ್ಸ್ ಸ್ಟೇಜ್. ಎನಿ ಕೈಂಡ್ ಆಫ್ ಟ್ರೀಟ್ಮೆಂಟ್ಸ್, ಮೆಡಿಸಿನ್ಸ್ ಏನಾದರೂ? ಟ್ರೀಟ್ಮೆಂಟ್ ಇದೆ, ಅದು ಈ ಟ್ಯೂಮರ್ಗಿಲ್ಲ. ನೀವು ಇಷ್ಟ ಬದುಕಿರೋದೆ. ಐ ಆಮ್ ಸಾರಿ, ಐ ಆಮ್ ಹೆಲ್ಪ್ಲೆಸ್ ಆಸ್ ಅ ಡಾಕ್ಟರ್. ಈ ವಿಷಯ ನೀವು ಕೇಳಬಾರ್ದಾಗಿತ್ತು. ಬಟ್ ಹೊಸ ಜೀವನ ಪ್ರಾರಂಭ ಆಗಕ್ಕೆ ಮುಂಚೆನೆ ಜೀವನ ಮುಕ್ತಾಯಕ್ಕೆ ಬರ್ತಾ ಇದೆ. ಬರ್ತೀನಿ ಅಂಕಲ್. ಅಂಕಲ್, ಇನ್ನೊಂದು ವಿಷಯ, ಇದು ನಮ್ಮಿಬ್ಬರಲ್ಲೇ ಇರಲಿ, ಯಾರಿಗೂ ಗೊತ್ತಾಗದ್ ಬೇಡ. ಮುಖ್ಯವಾಗಿ ನಮ್ಮ ತಂದೆ ಗೊತ್ತಾಗದ್ ಬೇಡ. ಡೆಫಿನೆಟ್ಲಿ ಅವ್ರು ತಡ್ಕೊಳ್ಳಲ್ಲ. ಪ್ರಾಮಿಸ್. ಥ್ಯಾಂಕ್ ಯು ಅಂಕಲ್. ಬಾನ ಮೇಲಿದ್ದರು ಕೈಯನ ಚಾಚುವೆ, ಭೂಮಿ ಒಳಗಿದ್ದರು ನಿನ್ನ ತೋಚುವೆ. ಜಯಂತಿ, ನನಗೆ ಬೇರೆ ದಾರಿನೇ ತೋಚಲಿಲ್ಲ. ನೀನ್ ಚೆನ್ನಾಗಿರ್ಬೇಕು. ನಾನೇನ್ ಮಾಡ್ಲಿ? ನನಗ್ಯಾವುದು ಬೇಕು ಅಂತ ಮಾಡ್ತಾ ಇಲ್ಲಪ್ಪ. ಎಲ್ಲದಕ್ಕೂ ಕಾರಣ ಇದೆ. ನಾನು ಜೀವಂತವಾಗಿರೋದೇ ಇನ್ನೊಂದು ಸ್ವಲ್ಪ ದಿವಸ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸಾರಿ ಜಯಂತಿ, ಈ ಹುಡುಗನ ಬಗ್ಗೆ ವಿಚಾರಿಸಿದೆ. ಅವನು ಒಳ್ಳೆಯವನಲ್ಲ ಅಂತ ಗೊತ್ತಾಯ್ತು. ಆದರೆ ನಾನು ನಿನಗೆ ಹೇಳಿದ್ರೆ ನೀನನ್ನು ನಂಬಲ್ಲ. ನೀನು ಚೆನ್ನಾಗಿರ್ಬೇಕು, ಅದಕ್ಕೆ ಹೀಗೆ ಮಾಡಿದೆ. ಐ ಆಮ್ ಸಾರಿ. ನಿಮ್ಮ ಥರ ಫ್ರೆಂಡ್ಸ್ ನನಗೆ ಮತ್ತೆ ಸಿಗಲ್ಲ ಕಂಡ್ರು. ನಿಮ್ಮ ಜೊತೆ ಇದ್ರೆ ಎಲ್ಲಿ ನಿಜ ಹೇಳ್ಬಿಡ್ತೀನಿ ಅನ್ನೋ ಭಯ.
ನನಗೆ ಕ್ಷಮಿಸ್ಬಿಡ್ರು, ಕ್ಷಮಿಸ್ಬಿಡಿ.